ಸಸ್ಯಗಳಲ್ಲಿರುವ ಹಾರ್ಮೋನ್ಗಳ ಬಗ್ಗೆ ಚರ್ಚೆ ಮಾಡೋಣ. ಹಾರ್ಮೋನ್ಗಳು ಒಂದು ವಿಧವಾದ ರಾಸಾಯನಿಕ ರಸದೂತಗಳು ಅಥವಾ ಕೆಮಿಕಲ್ ಮೆಸೆಂಜರ್ಸ್ ಅಂತ ಹೇಳ್ತೀವಿ. ಸಸ್ಯಗಳಲ್ಲಿ ಈ ಹಾರ್ಮೋನ್ಗಳು ಸಾವಯವ ಸಂಯುಕ್ತಗಳ ರೂಪದಲ್ಲಿ ಕಂಡುಬರುತ್ತವೆ, ಅಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ರೂಪದಲ್ಲಿ ಕಂಡುಬರುತ್ತವೆ. ಸಸ್ಯಗಳಲ್ಲಿ ಒಟ್ಟು 7 ಹಾರ್ಮೋನ್ಗಳು ಕಂಡುಬರುತ್ತವೆ. ಈ 7 ಹಾರ್ಮೋನ್ಗಳಲ್ಲಿ 5 ಪ್ರೈಮರಿ ಹಾರ್ಮೋನ್ಗಳು ಇವೇನಂತಂದ್ರೆ ಎಲ್ಲಾ ಸಸ್ಯಗಳಲ್ಲಿ ಕಂಡುಬರುತ್ತವೆ. ಇನ್ನು 2 ಏನಂತಂದ್ರೆ ಸೆಕೆಂಡರಿ ಹಾರ್ಮೋನ್ಗಳು. ಇವು ಕೆಲವೊಂದು ಸಸ್ಯಗಳಲ್ಲಿ ಕಂಡುಬರುತ್ತವೆ ಮತ್ತು ಕೆಲವೊಂದರಲ್ಲಿ ಇರುವುದಿಲ್ಲ. ಇನ್ನು ಈ 5 ಪ್ರೈಮರಿ ಹಾರ್ಮೋನ್ಗಳಲ್ಲಿ 2 ವಿಧ. ಒಂದೇನಂತಂದ್ರೆ 2 ರೀತಿಯ ಕೆಲಸ ಮಾಡ್ತಕ್ಕಂಥವು. ಏನಂತಂದ್ರೆ ಒಂದು ಗ್ರೋತ್ ಪ್ರಮೋಟರ್ಸ್, ಅಂದ್ರೆ ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥ ಹಾರ್ಮೋನ್ಗಳು. ಮತ್ತೊಂದು ಗ್ರೋತ್ ಇನ್ಹಿಬಿಟರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಇದು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂಥ ಹಾರ್ಮೋನು. ಇನ್ನು ಈ ಸಸ್ಯದ ಬೆಳವಣಿಗೆಗೆ ಸಹಾಯಕ ಮಾಡ್ತಕ್ಕಂಥ ಹಾರ್ಮೋನ್ಗಳು ಯಾವಂತಂದ್ರೆ ಆಕ್ಸಿನ್ಗಳು, ಸೈಟೋಕೈನಿನ್ಗಳು ಮತ್ತು ಗಿಬೆರೆಲಿನ್ಗಳು. ಇವೇನಂತಂದ್ರೆ ಸಸ್ಯದ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂಥ ಹಾರ್ಮೋನ್ಗಳು. ಇನ್ನು ಮತ್ತೊಂದು ವಿಶೇಷವಾದ ಹಾರ್ಮೋನ್ ಇದೆ, ಅದು ಯಾವುದಂದ್ರೆ ಇಥಿಲಿನ್. ಇದು ಏನ್ ಮಾಡುತ್ತೆ? 2 ಕೆಲಸ ಮಾಡುತ್ತೆ. ಅಂದ್ರೆ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂಥ ಹಾರ್ಮೋನ್ ಆಗಿ ಕೂಡ ಕೆಲಸ ಮಾಡಬಹುದು, ಬೆಳವಣಿಗೆಯನ್ನ ಕುಂಠಿತಗೊಳಿಸ್ತಕ್ಕಂಥ ಕೆಲಸ ಕೂಡ ಇದು ಮಾಡಬಹುದು. ಇದು 2 ಕೆಲಸ ಮಾಡ್ತಕ್ಕಂಥ ಹಾರ್ಮೋನು. ಮತ್ತೊಂದು ಬೆಳವಣಿಗೆಯನ್ನ ಕುಂಠಿತಗೊಳಿಸ್ತಕ್ಕಂಥ ಹಾರ್ಮೋನ್ ಯಾವುದಿಲ್ಲಿ ಅಂತಂದ್ರೆ ಆಬ್ಸಿಸಿಕ್ ಆಸಿಡ್ ಅಥವಾ ಆಬ್ಸಿಸಿಕ್ ಆಮ್ಲ ಅಂತ ಹೇಳ್ತೀವಿ. ಆಮೇಲೆ 2 ಸೆಕೆಂಡರಿ ಹಾರ್ಮೋನ್ಗಳು. ಅವು ಯಾವಂತಂದ್ರೆ ಒಂದು ಟ್ರೊಮ್ಯಾಟಿನ್, ಮತ್ತೊಂದು ಫ್ಲೋರಿಜೆನ್ಸ್ ಅಂತ ಹೇಳ್ತೀವಿ. ಪ್ರೈಮರಿ ಹಾರ್ಮೋನ್ ಆದ ಆಕ್ಸಿನ್ ಹಾರ್ಮೋನು. ಈ ಆಕ್ಸಿನ್ ಹಾರ್ಮೋನ್ ಕಂಡುಹಿಡಿದ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್. ಈ ಆಕ್ಸಿನ್ ಹಾರ್ಮೋನ್ ಅನ್ನು ಮೊದಲು ಐಸೋಲೇಟ್ ಮಾಡಿದ್ದು ಮಾನವನ ಮೂತ್ರದಿಂದ. ಈ ಆಕ್ಸಿನ್ ಅನ್ನೋ ಪದ ಗ್ರೀಕ್ ಪದ ಆಕ್ಸಿನ್ AUXEIN ನಿಂದ ತೆಗೆದುಕೊಳ್ಳಲಾಗಿದೆ. ಇದರ ಅರ್ಥ ಟು ಗ್ರೋ, ಅಂದ್ರೆ ಬೆಳೆಯಲು ಎಂದರ್ಥ. ಆಕ್ಸಿನ್ ಹಾರ್ಮೋನ್ಗಳಲ್ಲಿ 2 ವಿಧ. ಒಂದು ನ್ಯಾಚುರಲ್ ಆಕ್ಸಿನ್ ಅಂತ ಹೇಳ್ತೀವಿ, ಅಂದ್ರೆ ನೈಸರ್ಗಿಕ ಆಕ್ಸಿನ್. ಮತ್ತೊಂದೇನಂತಂದ್ರೆ ಆರ್ಟಿಫಿಷಿಯಲ್ ಆಕ್ಸಿನ್ ಅಥವಾ ಕೃತಕ ಆಕ್ಸಿನ್ ಅಂತ ಹೇಳ್ತೀವಿ. ಈ ನೈಸರ್ಗಿಕ ಆಕ್ಸಿನ್ಗಳು ಯಾವ ಅಂತಂದ್ರೆ ಇಂಡೋಲ್ 3 ಅಸಿಟಿಕ್ ಆಸಿಡ್ IAA ಅಂತ ಹೇಳ್ತೀವಿ, ಮತ್ತು ಇಂಡೋಲ್ ಬ್ಯೂಟಿರಿಕ್ ಆಸಿಡ್ ಅಂದ್ರೆ IBA ಅಂತ ಹೇಳ್ತೀವಿ. ಈ ಆಕ್ಸಿನ್ಗಳನ್ನು ನಾವು ಸಸ್ಯಗಳಿಂದ ಐಸೋಲೇಟ್ ಮಾಡಬಹುದು, ಸಸ್ಯಗಳಿಂದ ನಾವು ಇವುಗಳನ್ನ ಬೇರ್ಪಡಿಸಬಹುದು. ಇನ್ನು ಕೃತಕ ಆಕ್ಸಿನ್ಗಳು ಯಾವ ಅಂತಂದ್ರೆ ನ್ಯಾಪ್ಥಲಿನ್ ಅಸಿಟಿಕ್ ಆಸಿಡ್ ಅಂದ್ರೆ NAA ಅಂತ ಹೇಳ್ತೀವಿ. ಆಮೇಲೆ 2,4-ಡೈಕ್ಲೋರೋಫಿನಾಕ್ಸಿ ಅಸಿಟಿಕ್ ಆಸಿಡ್ ಅಥವಾ 2,4-D ಅಂತ ಬರಿತೀವಿ. ಈ ಆಕ್ಸಿನ್ಗಳನ್ನ ಸಸ್ಯಗಳಲ್ಲಿ ಹಾಕಲಾಗುತ್ತೆ, ಅಂದ್ರೆ ಇದು ಸಸ್ಯಗಳ ಬೆಳವಣಿಗೆಗಾಗಿ ಇದನ್ನ ಕೃತಕವಾಗಿ ಬಳಸಲಾಗುತ್ತೆ. ಆಕ್ಸಿನ್ ಹಾರ್ಮೋನಿನ ಕಾರ್ಯ ಏನಂದ್ರೆ ಇದು ಸಸ್ಯದ ತುದಿಯ ಅಂದ್ರೆ ವರ್ಧನೆ ತುದಿಯಲ್ಲಿ ಬೇರು ಆಗಿರಬಹುದು, ಕಾಂಡ ಆಗಿರಬಹುದು, ಈ ತುದಿಗಳಲ್ಲಿ ಉತ್ಪತ್ತಿಯಾಗಿ ಸಸ್ಯದ ಉಳಿದ ಎಲ್ಲಾ ಭಾಗಗಳಿಗೆ ವಿಸ್ತರಿಸುತ್ತದೆ, ಡಿಸ್ಟ್ರಿಬ್ಯೂಟ್ ಆಗುತ್ತದೆ. ಈ ಆಕ್ಸಿನ್ ಹಾರ್ಮೋನು ಪಾರ್ಥೆನೋಕಾರ್ಪಿಯನ್ನ ಪ್ರೇರೇಪಿಸುತ್ತದೆ, ಅಂದ್ರೆ ಫಲೀಕರಣವಿಲ್ಲದ ಹಣ್ಣಿನ ಬೆಳವಣಿಗೆಯನ್ನು ಪ್ರೇರೇಪಿಸುತ್ತದೆ. ಅದು ಏನಂತಂದ್ರೆ ಗಿಬ್ಬೆರೆಲಿನ್ಗಳ ಜೊತೆ ಸೇರ್ಕೊಂಡು. ಉದಾಹರಣೆಗೆ ಟೊಮ್ಯಾಟೊಗಳಲ್ಲಿ, ಪೈನಾಪಲ್ಗಳಲ್ಲಿ ಆಕ್ಸಿನ್ ಹಾರ್ಮೋನು ಎಲೆಗಳು, ಹೂಗಳು, ಹಣ್ಣುಗಳು ಅಕಾಲಿಕ ಪತನವನ್ನು ತಡೆಯುತ್ತದೆ, ಅಂದ್ರೆ ಹಣ್ಣಾಗೋದಕ್ಕಿಂತ ಮೊದಲೇ ಬೀಳೋದ್ರಿಂದ ರಕ್ಷಿಸುತ್ತದೆ. ಕಾಂಡದ ಕತ್ತರಿಸಿದ ಮತ್ತು ಕಸಿ ಮಾಡುವಲ್ಲಿ ಈ ಆಕ್ಸಿನ್ ಹಾರ್ಮೋನು ಬೇರುರಿಸುವಿಕೆಯನ್ನು ಉತ್ತೇಜಿಸುತ್ತದೆ. ಉದಾಹರಣೆಗೆ ಅನಾನಸ್ ಸಸ್ಯ, ಪೈನಾಪಲ್ ಪ್ಲಾಂಟ್. ಆಕ್ಸಿನ್ಗಳು ಜೀವಕೋಶಗಳ ಬೆಳವಣಿಗೆ ಸೆಲ್ ಎಲಾಂಗೇಷನ್ ಮಾಡೋದಷ್ಟೇ ಅಲ್ಲ, ಬೆಳಕಿಗೆ ಪ್ರತಿಕ್ರಿಯೆಯಾಗಿ ಈ ಹಾರ್ಮೋನು ಕಾಂಡದ ಕತ್ತಲು ಭಾಗದಲ್ಲಿ ಕೋಶಗಳನ್ನು ವಿಸ್ತರಿಸುತ್ತದೆ. ಅದಕ್ಕೆ ಸಸ್ಯಗಳು ಬೆಳಕಿನ ಮೂಲದ ಕಡೆಗೆ ಬಾಗುತ್ತವೆ. ಇದನ್ನು ನಾವೇನಂತ ಹೇಳ್ತೀವಿ? ಫೋಟೋಟ್ರೋಪಿಸಮ್ ಅಥವಾ ದ್ವಿತೀಯ ಅನುವರ್ತನೆ ಅಂತ ಹೇಳ್ತೀವಿ. ಕೃತಕ ಆಕ್ಸಿನ್ ಹಾರ್ಮೋನ್ ಆದ 2,4-D ಅಂದ್ರೆ 2,4-ಡೈಕ್ಲೋರೋಫಿನಾಕ್ಸಿ ಅಸಿಟಿಕ್ ಆಸಿಡ್. ಈ ಆರ್ಟಿಫಿಷಿಯಲ್ ಆಕ್ಸಿನ್ ಹಾರ್ಮೋನ್ ಅನ್ನು ದ್ವಿದಳ ಸಸ್ಯಗಳ ಅನಪೇಕ್ಷಿತ ಕಳೆಗಳನ್ನು ವೀಡ್ಸ್ ನಾಶ ಮಾಡಲು ಇದನ್ನ ವ್ಯಾಪಕವಾಗಿ ಬಳಸಲಾಗುತ್ತದೆ, ಅದು ಏಕದಳ ಸಸ್ಯಗಳ ಮೇಲೆ ಪರಿಣಾಮ ಬೀರದಂತೆ. ಸಸ್ಯದ ಬೆಳವಣಿಗೆಗೆ ಸಹಾಯಕವಾಗಿರುವ 2ನೇ ಹಾರ್ಮೋನು ಸೈಟೋಕೈನಿನ್ ಹಾರ್ಮೋನು. ಈ ಹಾರ್ಮೋನ್ ಕಂಡುಹಿಡಿದವರು ಮಿಲ್ಲರ್. ಸೈಟೋಕೈನಿನ್ ಹಾರ್ಮೋನ್ನ ಮುಖ್ಯ ಕಾರ್ಯ ಏನಂತಂದ್ರೆ ಸಸ್ಯದಲ್ಲಿ ಜೀವಕೋಶಗಳ ವಿಭಜನೆಯನ್ನು ಉತ್ತೇಜಿಸುತ್ತದೆ, ಅಂದ್ರೆ ಸೆಲ್ ಡಿವಿಷನ್ ಅನ್ನು ಪ್ರಮೋಟ್ ಮಾಡುತ್ತೆ. ಮೊಗ್ಗು ಮತ್ತು ಬೀಜದ ಸುಪ್ತತೆಯನ್ನು ಮುರಿಯಲು ಸೈಟೋಕೈನಿನ್ ಸಹಾಯ ಮಾಡುತ್ತೆ.
ಹೂಗಳನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು, ಫ್ರೆಶ್ ಆಗಿಡಲು ಈ ಸೈಟೋಕೈನಿನ್ ಹಾರ್ಮೋನ್ ಅನ್ನು ಬಳಸಲಾಗುತ್ತದೆ. ಈ ಸೈಟೋಕೈನಿನ್ ಹಾರ್ಮೋನ್ ಅನ್ನು ಅಂಗಾಂಶ ಕೃಷಿಯಲ್ಲಿ ಅಂದ್ರೆ ಟಿಶ್ಯೂ ಕಲ್ಚರ್ನಲ್ಲಿ ಅಂಗಾಂಶಗಳ ಕೋಶ ವಿಭಜನೆಯನ್ನು ಪ್ರಚೋದಿಸಲು ಬಳಸಲಾಗುತ್ತದೆ. ಆಮೇಲೆ ಈ ಸೈಟೋಕೈನಿನ್ ಹಾರ್ಮೋನು ಸಸ್ಯಗಳಲ್ಲಿ ರೂಪಾಂತರ ಪ್ರಕ್ರಿಯೆಯನ್ನು ಅಂದ್ರೆ ಮ್ಯೂಟೇಷನ್ ಪ್ರೊಸೆಸ್ ಅನ್ನು ನಿಲ್ಲಿಸುತ್ತದೆ. ಮತ್ತು ಲೆಟಿಸ್ನಂತಹ ಎಲೆ ಬೆಳೆಗಳಲ್ಲಿ ವಯಸ್ಸಾಗುವ ಪ್ರಕ್ರಿಯೆಯನ್ನು ಅಂದ್ರೆ ಸೆನೆಸೆನ್ಸ್ ಈ ಪ್ರಕ್ರಿಯೆಯನ್ನು ವಿಳಂಬಗೊಳಿಸಲು ಇದು ಸಹಾಯ ಮಾಡುತ್ತೆ. ಸೈಟೋಕೈನಿನ್ ಆಕ್ಸಿನ್ನ ಫ್ರೆಂಡ್ ಇದ್ದ ಹಾಗೆ ಅದಕ್ಕೆ ಸೈಟೋಕೈನಿನ್ ಅನ್ನು ಆಕ್ಸಿನ್ ಜೊತೆಗೆ ಚಿಗುರು ಮತ್ತು ಬೇರುಗಳ ಬೆಳವಣಿಗೆಯನ್ನು ಪ್ರೇರೇಪಿಸಲು ಇದನ್ನ ಬಳಸಲಾಗುತ್ತದೆ. ಗ್ರೋತ್ ಪ್ರಮೋಟಿಂಗ್ ಹಾರ್ಮೋನು ಅಂದ್ರೆ ಬೆಳವಣಿಗೆಯನ್ನು ಹೆಚ್ಚಿಸುವ ಹಾರ್ಮೋನು ಯಾವುದಂತಂದ್ರೆ ಗಿಬರೆಲಿನ್ ಹಾರ್ಮೋನು. ಈ ಗಿಬರೆಲಿನ್ ಹಾರ್ಮೋನ್ ಅನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಜಪಾನಿನ ಕುನೋಸೋವೋ. ಈ ಗಿಬರೆಲಿನ್ ಹಾರ್ಮೋನ್ ಏನಿದೆಯಲ್ಲ ಇದು ಏನಂತಂದ್ರೆ ಹಾರ್ಮೋನ್ಗಳಾದ GA1, GA2, GA3 ಹೀಗೆ ಸುಮಾರು 100 ಹಾರ್ಮೋನ್ಗಳ ಗುಂಪು. ಇವುಗಳಲ್ಲಿ ಏನಂತಂದ್ರೆ GA3 ಏನಂತಂದ್ರೆ ಇದು ಮುಖ್ಯವಾಗಿರ್ತಕ್ಕಂಥ ಗಿಬೆರೆಲಿನ್ ಹಾರ್ಮೋನು. ಗಿಬೆರೆಲಿನ್ ಹಾರ್ಮೋನು ಸಸ್ಯದ ಗೆಣ್ಣುಗಳ ಅಂದ್ರೆ ನೋಡ್ಗಳ ವರ್ಧನೆ ಮಾಡುತ್ತದೆ. ಇಲ್ಲಿ ಗೆಣ್ಣು ಅಂದ್ರೆ ಸಸ್ಯಗಳಲ್ಲಿ ಕಂಡುಬರುವ ಈ ನೋಡಲ್ ಭಾಗಗಳು. ಈ ಎರಡು ನೋಡ್ಗಳ ಅಂದ್ರೆ ಗೆಣ್ಣುಗಳ ನಡುವಿನ ಭಾಗಕ್ಕೆ ಇಂಟರ್ ನೋಡ್ ರೀಜನ್ ಅಂದ್ರೆ ಅಂತರ ಗೆಣ್ಣು ಭಾಗ ಅಂತ ಹೇಳ್ತೀವಿ. ಈ ಭಾಗದ ಬೆಳವಣಿಗೆಗೆ ಮಾಡುತ್ತೆ ಈ ಗಿಬೆರೆಲಿನ್ ಹಾರ್ಮೋನು. ಅಂದ್ರೆ ಸಸ್ಯಗಳ ಎತ್ತರ ಹೆಚ್ಚಿಸುತ್ತೆ ಈ ಹಾರ್ಮೋನು. ಅಷ್ಟೇ ಅಲ್ಲ, ಹೂಗಳು ಅರಳುವುದರಲ್ಲಿ ಮತ್ತು ಬೀಜಗಳು ಜರ್ಮಿನೇಟ್ ಅಂದ್ರೆ ಮೊಳಕೆ ಬರುವಲ್ಲಿ ಕೂಡ ಈ ಗಿಬೆರೆಲಿನ್ ಹಾರ್ಮೋನು ಸಹಾಯ ಮಾಡುತ್ತೆ. ಮತ್ತೊಂದು ಪ್ರೈಮರಿ ಹಾರ್ಮೋನ್ ಆದ್ರೆ ಸಸ್ಯಗಳ ಬೆಳವಣಿಗೆಯನ್ನು ಹೆಚ್ಚಿಸುವ ಮತ್ತು ಕುಂಠಿತಗೊಳಿಸುವ ಎರಡೂ ಕೆಲಸ ಮಾಡತಕ್ಕಂಥ ಹಾರ್ಮೋನ್ ಇದು ಇಥಿಲೀನ್ ಹಾರ್ಮೋನು. ಈ ಹಾರ್ಮೋನ್ ಅನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಬರ್ಗ್. ಇದರ ವಿಶೇಷತೆ ಏನಂದ್ರೆ ಇಥಿಲೀನ್ ಹಾರ್ಮೋನ್ ಇದು ಒಂದು ಏಕೈಕ ಸಸ್ಯ ಹಾರ್ಮೋನು ಅನಿಲ ಸ್ಥಿತಿಯಲ್ಲಿ ಕಂಡುಬರುತ್ತೆ ಅಂದ್ರೆ ಗ್ಯಾಸಿಯಸ್ ಫಾರ್ಮ್ ನಲ್ಲಿ ಇರುತ್ತದೆ. ಉಳಿದ ಎಲ್ಲಾ ಸಸ್ಯ ಹಾರ್ಮೋನ್ಗಳು ಏನಂತಂದ್ರೆ ದ್ರವ ಸ್ಥಿತಿಯಲ್ಲಿ ಅಂದ್ರೆ ಲಿಕ್ವಿಡ್ ಸ್ಟೇಟ್ ನಲ್ಲಿ ಇರುತ್ತವೆ. ಸಾಮಾನ್ಯವಾಗಿ ಈ ಹಾರ್ಮೋನ್ ಅನ್ನು ಇಥಿಲೀನ್ ಅಂತ ಕರೆದ್ರೆ ಇದರ IUPAC ಹೆಸರು ಈಥೀನ್. ಇದರ ಸಂಕೇತ C2H4. ಇಥಿಲೀನ್ ಹಾರ್ಮೋನ್ನ ಮುಖ್ಯ ಕೆಲಸ ಏನಂದ್ರೆ ಇದು ಹಣ್ಣುಗಳನ್ನು ನೈಸರ್ಗಿಕವಾಗಿ ಹಣ್ಣಾಗಲು ಸಹಾಯ ಮಾಡುತ್ತದೆ. ಆದರೆ ಕೃತಕವಾಗಿ ಹಣ್ಣು ಮಾಡಲು ಅಸೆಟಿಲೀನ್ ಬಳಸಲಾಗುತ್ತದೆ. ಅಸೆಟಿಲೀನ್ ಅಂದ್ರೆ ಈಥೈನ್ C2H2 ಅಂತ ಹೇಳ್ತೀವಿ. ಇಲ್ಲಿ ಇಥಿಲೀನ್ ಹಾರ್ಮೋನು ಸೀನೆಸೆನ್ಸ್ ಅಂದ್ರೆ ಈ ಸೀನೆಸೆನ್ಸ್ ಕ್ರಿಯೆ ಅಂದ್ರೆ ಸಸ್ಯ ಬಾಡುವುದನ್ನು ಅದನ್ನು ಉತ್ತೇಜಿಸಬಹುದು, ಪ್ರತಿಬಂಧಿಸಬಹುದು ಅಥವಾ ಪ್ರಚೋದಿಸಬಹುದು. ಆಮೇಲೆ ಈ ಹಾರ್ಮೋನು ಸಸ್ಯದಲ್ಲಿ ಉಸಿರಾಟಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಬಾಳೆಹಣ್ಣಾಗಿರಬಹುದು, ಮಾವಿನ ಹಣ್ಣಾಗಿರಬಹುದು, ಇಂಥ ಹಣ್ಣುಗಳನ್ನು ಹಣ್ಣು ಮಾಡಲು ಅಂದ್ರೆ ರೈಪ್ ಮಾಡಲು ಇಥಿಲೀನ್ ಸ್ಪ್ರೇಯನ್ನ ಮಾಡಲಾಗುತ್ತೆ. ಸಸ್ಯದ ಬೆಳವಣಿಗೆ ಕುಂಠಿತಗೊಳಿಸುವ ಪ್ರೈಮರಿ ಹಾರ್ಮೋನು ಆಬ್ಸಿಸಿಕ್ ಆಮ್ಲ ಅಂದ್ರೆ ಆಬ್ಸಿಸಿಕ್ ಆಸಿಡ್ ABA ಹಾರ್ಮೋನ್ ಅಂತ ಕೂಡ ಹೇಳ್ತೀವಿ. ಆಬ್ಸಿಸಿಕ್ ಆಮ್ಲ ಹಾರ್ಮೋನ್ ಅನ್ನ ಕಂಡುಹಿಡಿದ ವಿಜ್ಞಾನಿ ಅಡಿಕೋಟ್. ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸುವ ಹಾರ್ಮೋನ್ಗಳನ್ನು ಪ್ರತಿರೋಧಿಸುವ ಮೂಲಕ ABA ಅಂದ್ರೆ ಆಬ್ಸಿಸಿಕ್ ಆಮ್ಲ ಇದು ಆಂಟಿ ಗ್ರೋತ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತದೆ. ಈ ಹಾರ್ಮೋನ್ ಬೀಜ ಮೊಳಕೆ ಒಡೆಯುವ ಕ್ರಿಯೆಯನ್ನು ನಿಲ್ಲಿಸುತ್ತದೆ ಅಂದ್ರೆ ಸೀಡ್ ಡಾರ್ಮೆನ್ಸಿಯನ್ನು ಹಾಗೆ ಉಳಿಸುತ್ತೆ. ಆಬ್ಸಿಸಿಕ್ ಆಮ್ಲ ಹಾರ್ಮೋನ್ ಅನ್ನ ಸ್ಟ್ರೆಸ್ ಹಾರ್ಮೋನ್ ಅಥವಾ ಸಸ್ಯದ ತುರ್ತು ಪರಿಸ್ಥಿತಿ ಹಾರ್ಮೋನ್ ಪ್ಲಾಂಟ್ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತಾರೆ. ಯಾಕೆಂದ್ರೆ ಸಸ್ಯಗಳಲ್ಲಿ ಅಜೈವಿಕ ಒತ್ತಡ ಸಮಯದಲ್ಲಿ ಅಂದ್ರೆ ಅಬಯೋಟಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಏನಿದು ಸಸ್ಯಗಳಲ್ಲಿ ಸ್ಟ್ರೆಸ್ ಆಗುತ್ತಾ, ಒತ್ತಡ ಉಂಟಾಗುತ್ತಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇಲ್ಲಿ ನಾನು ಹೇಳ್ತಾ ಇರೋದು ಅಜೈವಿಕ ಒತ್ತಡ ಅಂತ. ಅಂದ್ರೆ ನೀರು, ಬೆಳಕು, ಖನಿಜಗಳು ಮುಂತಾದವುಗಳ ಕೊರತೆ ಆದಾಗ ಉಂಟಾಗ್ತಕ್ಕಂಥ ಸ್ಟ್ರೆಸ್. ಇಂಥ ಸಮಯದಲ್ಲಿ ಆಬ್ಸಿಸಿಕ್ ಆಮ್ಲ ಹಾರ್ಮೋನಿನ ಮಟ್ಟ ಏನಂತಂದ್ರೆ ಸಸ್ಯದಲ್ಲಿ ಹೆಚ್ಚಾಗುತ್ತೆ. ಪ್ರಾಣಿಗಳಲ್ಲಿನ ಹಾರ್ಮೋನ್ಗಳ ಬಗ್ಗೆ ಚರ್ಚಿಸುವಾಗ ಪ್ರಾಣಿಗಳಲ್ಲಿ ಅಡ್ರಿನಾಲಿನ್ ತುರ್ತು ಪರಿಸ್ಥಿತಿಯಲ್ಲಿ ಸ್ರವಿಕೆ ಆಗ್ತಕ್ಕಂಥ ಹಾರ್ಮೋನ್ ಅಂತ ತಿಳಿದುಕೊಂಡ್ವಿ. ಸಸ್ಯಗಳಲ್ಲಿ ಏನಂತಂದ್ರೆ ಆಬ್ಸಿಸಿಕ್ ಆಮ್ಲ ತುರ್ತು ಪರಿಸ್ಥಿತಿಯ ಹಾರ್ಮೋನು. ಈ ಆಬ್ಸಿಸಿಕ್ ಆಮ್ಲ ಹಾರ್ಮೋನು ಹಳೆ ಎಲೆಗಳನ್ನು ಉದುರಿಸಿ ಹೆಲ್ದಿ ಎಲೆಗಳನ್ನು ಉತ್ಪತ್ತಿ ಮಾಡುತ್ತದೆ. ಈ ಹಾರ್ಮೋನು ಸಸ್ಯಗಳಲ್ಲಿ ಬಾಷ್ಪೀಕರಣ ಅಂದ್ರೆ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ ಕಡಿಮೆ ಮಾಡಲು ಪತ್ರರಂಧ್ರವನ್ನು ಮುಚ್ಚುತ್ತದೆ. 2 ಸೆಕೆಂಡರಿ ಹಾರ್ಮೋನ್ಗಳು ಇವು ಎಲ್ಲಾ ಸಸ್ಯಗಳಲ್ಲಿ ಕಂಡುಬರೋದಿಲ್ಲ. ಕೆಲವೊಂದು ಸಸ್ಯಗಳಲ್ಲಿ ಕಂಡುಬರುತ್ತವೆ, ಕೆಲವೊಂದು ಸಸ್ಯಗಳಲ್ಲಿ ಕಂಡುಬರೋದಿಲ್ಲ. ಇವುಗಳಲ್ಲಿ ಯಾವ ಅಂತಂದ್ರೆ ಮೊದಲನೇದು ಟ್ರೋಮ್ಯಾಟಿನ್ ಅಂತ ಹೇಳ್ತೀವಿ.
ಈ ಹಾರ್ಮೋನು ಸಸ್ಯದಲ್ಲಿ ಹಾನಿಗೊಳಗಾದ ಭಾಗಗಳನ್ನು ಸರಿಪಡಿಸುತ್ತೆ, ಅಂದ್ರೆ ರಿಪೇರ್ ಮಾಡುತ್ತೆ. ಯಾವ ರೀತಿ ನಮಗೆ ಗಾಯವಾದಾಗ ಗುಣಮುಖವಾಗಲು ಪ್ರೋಟೀನ್ ಮುಖ್ಯ, ವಿಟಮಿನ್ ಕೆ ಮುಖ್ಯನೋ ಅದೇ ರೀತಿ ಸಸ್ಯಗಳಲ್ಲಿ ಈ ಟ್ರೊಮ್ಯಾಟಿನ್ ಅನ್ನೋ ಹಾರ್ಮೋನು ಇಂಪಾರ್ಟೆಂಟು. ಆಮೇಲೆ ಮತ್ತೊಂದು ಹಾರ್ಮೋನ್ ಯಾವುದಿಲ್ಲ ಅಂತಂದ್ರೆ ಫ್ಲೋರಿಜನ್ಸ್. ಹೆಸರೇ ಸೂಚಿಸುವಂತೆ ಇದು ಹೂಗಳಿಗೆ, ಫ್ಲವರ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾರ್ಮೋನು. ಈ ಫ್ಲೋರಿಜನ್ಸ್ ಹಾರ್ಮೋನು ಹೂವು ಅರಳಿಸಲು ಸಹಾಯ ಮಾಡ್ತಕ್ಕಂಥ ಹಾರ್ಮೋನು. ಹೀಗೆ ಏನಂತಂದ್ರೆ ಸಸ್ಯಗಳಲ್ಲಿ 7 ಹಾರ್ಮೋನ್ಗಳು ಇವು ಕೆಲಸ ಮಾಡುತ್ತವೆ. ಪ್ರಾಣಿಗಳಲ್ಲಿರುವ ಗ್ರಂಥಿಗಳು ಮತ್ತು ಅವುಗಳಿಂದ ಸ್ರವಿಕೆ ಆಗ್ತಕ್ಕಂಥ ಹಾರ್ಮೋನ್ಗಳು. ಹಾಗಾದ್ರೆ ಏನಿದು ಗ್ರಂಥಿ? ಗ್ರಂಥಿ ಅಂದ್ರೆ ರಾಸಾಯನಿಕ ವಸ್ತುಗಳನ್ನು ಸ್ರವಿಸುವ ಒಂದು ಅಂಗ. ಗ್ರಂಥಿಗಳು ಎಲ್ಲಾ ಪ್ರಾಣಿಗಳಲ್ಲಿ ಕಂಡುಬರುತ್ತವೆ. ಗ್ರಂಥಿಗಳಲ್ಲಿ 2 ವಿಧ. ಒಂದು ಎಕ್ಸೋಕ್ರೈನ್ ಗ್ರಂಥಿ, ಮತ್ತೊಂದು ಎಂಡೋಕ್ರೈನ್ ಗ್ರಂಥಿ, ಅಂದ್ರೆ ಅಂತಃಸ್ರಾವಕ ಗ್ರಂಥಿ ಅಂತ ಹೇಳ್ತೀವಿ. ಒಂದ್ ವೇಳೆ ಗ್ರಂಥಿಯಿಂದ ಎನ್ಸೈಮ್ಸ್ ಅಂದ್ರೆ ಕಿಣ್ವಗಳು ಸ್ರವಿಕೆ ಆದ್ರೆ ಅದು ಎಕ್ಸೋಕ್ರೈನ್ ಗ್ರಂಥಿ. ಒಂದ್ ವೇಳೆ ಗ್ರಂಥಿಯಿಂದ ಹಾರ್ಮೋನ್ಗಳು ಅಂದ್ರೆ ರಸದೂತಗಳು ಅಂತ ಹೇಳ್ತೀವಿ, ಅವು ಸ್ರವಿಕೆ ಆದ್ರೆ ಅದೇನಂತಂದ್ರೆ ಎಂಡೋಕ್ರೈನ್ ಗ್ರಂಥಿ. ಇವತ್ತಿನ ವಿಡಿಯೋದಲ್ಲಿ ಈ ಹಾರ್ಮೋನ್ಗಳ ಬಗ್ಗೆ ಚರ್ಚೆ ಮಾಡೋಣ. ಅಂದ್ರೆ ಎಂಡೋಕ್ರೈನ್ ಗ್ರಂಥಿಯ ಬಗ್ಗೆ, ಅಂತಃಸ್ರಾವಕ ಗ್ರಂಥಿಯ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಹಾರ್ಮೋನ್ಗಳು ನಮ್ಮ ದೇಹದ ರಾಸಾಯನಿಕ ರಸದೂತಗಳು, ಕೆಮಿಕಲ್ ಮೆಸೆಂಜರ್ಸ್. ಇವು ನಮ್ಮ ಜೀವಕೋಶಗಳಿಗೆ ಸೂಚನೆಯನ್ನು ಒಯ್ಯುತ್ತವೆ. ಈ ಹಾರ್ಮೋನ್ಗಳು ರಕ್ತದಲ್ಲಿ ಸೇರಿ ಗುರಿ ಅಂಗಗಳಿಗೆ ತಲುಪಿ ತಮ್ಮ ಕಾರ್ಯನಿರ್ವಹಿಸುತ್ತವೆ. ಹಾಗಾದ್ರೆ ನಮ್ಮ ದೇಹದಲ್ಲಿರುವ ಮುಖ್ಯ ಎಂಡೋಕ್ರೈನ್ ಗ್ರಂಥಿಗಳು, ಅಂತಃಸ್ರಾವಕ ಗ್ರಂಥಿಗಳು ಮತ್ತು ಅವುಗಳಿಂದ ಸ್ರವಿಸಲ್ಪಡುವ ಹಾರ್ಮೋನ್ಗಳು ಮತ್ತು ಅವುಗಳ ಮುಖ್ಯ ಕಾರ್ಯ ಏನು ಅಂತ ನೋಡೋಣ. ಅಂತಃಸ್ರಾವಕ ಗ್ರಂಥಿಗಳು ಯಾವುವು ಅಂದ್ರೆ ಪೀನಿಯಲ್ ಗ್ರಂಥಿ, ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ, ಥೈಮಸ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಮೀದೋಜೀರಕ ಗ್ರಂಥಿ ಮತ್ತು ಅಂಡಾಶಯ ಮತ್ತು ವೃಷಣಗಳು, ಓವರೀಸ್ ಮತ್ತು ಟೆಸ್ಟಿಸ್ ಅಂತ ಹೇಳ್ತೀವಿ. ಮೊದಲನೇದಾಗಿ ನಮ್ಮ ಮಿದುಳಿನ ಭಾಗದಲ್ಲಿರುವ ಪೀನಿಯಲ್ ಗ್ರಂಥಿ. ಇದನ್ನ ನಾವು 3ನೇ ಕಣ್ಣು ಅಥವಾ ಥರ್ಡ್ ಐ ಅಂತ ಕೂಡ ಹೇಳ್ತೀವಿ. ಪೀನಿಯಲ್ ಗ್ರಂಥಿಯು ಮೆಲಾಟೋನಿನ್ ಎಂಬ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ. ಈ ಹಾರ್ಮೋನು ಮಲಗುವ ಮತ್ತು ಎಚ್ಚರಗೊಳ್ಳುವ ಚಕ್ರ ಏನಿದೆಯಲ್ಲ, ಈ ಚಕ್ರವನ್ನು ನಿಯಂತ್ರಣ ಮಾಡುತ್ತೆ. ಅದಕ್ಕೆ ಮೆಲಾಟೋನಿನ್ ಅನ್ನು ಸ್ಲೀಪ್ ಹಾರ್ಮೋನ್ ಅಂತ ಹೇಳ್ತಾರೆ. ನಮ್ಮ ಮಿದುಳು ಭಾಗದಲ್ಲಿರ್ತಕ್ಕಂಥ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಗ್ರಂಥಿ ಯಾವುದಂತಂದ್ರೆ ಪಿಟ್ಯೂಟರಿ ಗ್ರಂಥಿ. ಈ ಪಿಟ್ಯೂಟರಿ ಗ್ರಂಥಿಯು ನಮ್ಮ ದೇಹದಲ್ಲೇ ಅತ್ಯಂತ ಚಿಕ್ಕ ಗ್ರಂಥಿ. ಇದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ಇದು ನಮ್ಮ ದೇಹದ ಬಹಳಷ್ಟು ಗ್ರಂಥಿಗಳನ್ನ ಕಂಟ್ರೋಲ್ ಮಾಡುತ್ತೆ. ಪಿಟ್ಯೂಟರಿ ಗ್ರಂಥಿಯಿಂದ ಸ್ರವಿಕೆಯಾಗುವ ಹಾರ್ಮೋನ್ಗಳಲ್ಲಿ ಮೊದಲನೇದಾಗಿ ಬೆಳವಣಿಗೆ ಹಾರ್ಮೋನು, ಗ್ರೋತ್ ಹಾರ್ಮೋನ್ ಅಂತ ಹೇಳ್ತೀವಿ. ಈ ಹಾರ್ಮೋನು ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ. ಬಾಲ್ಯದಲ್ಲಿ ಈ ಬೆಳವಣಿಗೆ ಹಾರ್ಮೋನಿನ ಕೊರತೆ ಆದ್ರೆ ಕುಬ್ಜತೆ ಉಂಟಾಗುತ್ತದೆ. ಇದನ್ನು ನಾವು ಡ್ವಾರ್ಫಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಬೆಳವಣಿಗೆ ಆಗದೆ ಕುಳ್ಳರಾಗಿ ಉಳಿದ್ಬಿಡ್ತಾರೆ. ಒಂದ್ ವೇಳೆ ಬಾಲ್ಯದಲ್ಲಿ ಈ ಬೆಳವಣಿಗೆ ಹಾರ್ಮೋನು ಹೆಚ್ಚು ಉತ್ಪತ್ತಿ ಆದ್ರೆ ದೈತ್ಯತೆ ಉಂಟಾಗುತ್ತದೆ. ಅದನ್ನ ನಾವೇನಂತ ಹೇಳ್ತೀವಿ? ಗಿಗ್ಯಾಂಟಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಬೆಳವಣಿಗೆ ಹೆಚ್ಚು ಆಗಿ ವ್ಯಕ್ತಿ ಅತಿ ಎತ್ತರವಾಗಿ ಬೆಳೆಯುತ್ತಾನೆ. ಪಿಟ್ಯೂಟರಿ ಗ್ರಂಥಿಯಿಂದ ಸ್ರವಿಕೆಯಾಗುವ ಮತ್ತೊಂದು ಹಾರ್ಮೋನು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, FSH ಅಂತ ಹೇಳ್ತೀವಿ. ಇದೇನಂತಂದ್ರೆ ನಮ್ಮ ಜನನ ಗ್ರಂಥಿಗಳಾದ ಅಂಡಾಶಯ ಮತ್ತು ವೃಷಣಗಳು, ಇವುಗಳ ಕಾರ್ಯ ಏನಂತಂದ್ರೆ ಇದು ನಿಯಂತ್ರಿಸುತ್ತದೆ. ಆಮೇಲೆ ಮತ್ತೊಂದು ಹಾರ್ಮೋನ್ ಯಾವುದಂದ್ರೆ ಲ್ಯೂಟಿನೈಸಿಂಗ್ ಹಾರ್ಮೋನ್, LH ಅಂತ ಹೇಳ್ತೀವಿ. ಈ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ಲೈಂಗಿಕ ಬೆಳವಣಿಗೆ ಮತ್ತು ಕಾರ್ಯನಿರ್ವಹಣೆಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಪಿಟ್ಯೂಟರಿ ಗ್ರಂಥಿಯಿಂದ ಸ್ರವಿಕೆಯಾಗುವ ಮತ್ತೊಂದು ಹಾರ್ಮೋನ್ ಯಾವುದಂದ್ರೆ ಪ್ರೋಲ್ಯಾಕ್ಟಿನ್ ಹಾರ್ಮೋನು. ಈ ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ಮೊದಲ ಮಗುವಿನ ಜನನದ ನಂತರ ಸಕ್ರಿಯಗೊಂಡು ಇದೇನ್ ಮಾಡುತ್ತೆ, ಎದೆ ಹಾಲು ತಯಾರಾಗಲು ಉತ್ತೇಜಿಸುತ್ತದೆ. ಮತ್ತೊಂದು ಹಾರ್ಮೋನು TSH ಅಂದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಇದು ಕೂಡ ಏನಂತಂದ್ರೆ ಪಿಟ್ಯೂಟರಿ ಹಾರ್ಮೋನು. ಇದು ಏನ್ ಮಾಡುತ್ತೆ, ಥೈರಾಯ್ಡ್ ಗ್ರಂಥಿಯನ್ನು ಥೈರಾಕ್ಸಿನ್ ಉತ್ಪಾದಿಸಲು ಇದು ಉತ್ತೇಜಿಸುತ್ತದೆ. ಇನ್ನು 2 ಹಾರ್ಮೋನ್ಗಳು ಆಕ್ಸಿಟೋಸಿನ್ ಮತ್ತು ಆಂಟಿ ಡೈಯೂರೆಟಿಕ್ ಹಾರ್ಮೋನ್, ADH ಅಂತ ಹೇಳ್ತೀವಿ. ಇವೇನ್ ಮಾಡ್ತವಂದ್ರೆ ಹೈಪೋಥಲಾಮಸ್ನಿಂದ ಸ್ರವಿಕೆಯಾಗಿ ಪಿಟ್ಯೂಟರಿ ಗ್ರಂಥಿಯಲ್ಲಿ ಸ್ಟೋರ್ ಆಗಿ ಆಮೇಲೆ ಪಿಟ್ಯೂಟರಿ ಗ್ರಂಥಿಯಿಂದ ರಕ್ತದಲ್ಲಿ ಸ್ರವಿಕೆ ಆಗುತ್ತವೆ. ಆಕ್ಸಿಟೋಸಿನ್ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ಮನುಷ್ಯರಲ್ಲಿ ಮಗುವಿನ ಜನ್ಮದ ಸಮಯದಲ್ಲಿ ಗರ್ಭಾಶಯದಲ್ಲಿ ಸಂಕುಚನೆ ಉಂಟು ಮಾಡುತ್ತದೆ. ಇದೇನ್ ಮಾಡುತ್ತೆ, ನಾರ್ಮಲ್ ಡೆಲಿವರಿ ಆಗಲು ಸಹಾಯ ಮಾಡುತ್ತೆ. ಆದರೆ ಪ್ರಾಣಿಗಳಲ್ಲಿ ಈ ಆಕ್ಸಿಟೋಸಿನ್ ಹಾರ್ಮೋನು ಹಾಲು ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಆದ್ದರಿಂದಲೇ ಪ್ರಾಣಿಗಳಿಗೆ ಈ ಹಾರ್ಮೋನ್ನ ಇಂಜೆಕ್ಷನ್ ನೀಡಲಾಗುತ್ತದೆ.
ಆಂಟಿ ಡೈಯೂರೆಟಿಕ್ ಹಾರ್ಮೋನು ADH ಇದೇನ್ ಮಾಡುತ್ತೆ, ಮೂತ್ರದಲ್ಲಿನ ವಾಟರ್ ಲೆವೆಲ್ ಕಂಟ್ರೋಲ್ ಮಾಡುತ್ತದೆ ಮತ್ತು ರಕ್ತದೊತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡುವಲ್ಲಿ ಇದು ಸಹಾಯ ಮಾಡುತ್ತೆ. ಹೆಚ್ಚು ಡ್ರಿಂಕ್ಸ್ ಮಾಡುವವರಲ್ಲಿ ಈ ADH ಅಂದ್ರೆ ಆಂಟಿ ಡೈಯೂರೆಟಿಕ್ ಹಾರ್ಮೋನು ವೀಕ್ ಆಗುತ್ತದೆ. ಅದಕ್ಕೆ ಡ್ರಿಂಕ್ಸ್ ಮಾಡುವವರಲ್ಲಿ ಏನಂತಂದ್ರೆ ಪದೇ ಪದೇ ಮೂತ್ರ ಬರೋದು. ನಮ್ಮ ಗಂಟಲು ಭಾಗದಲ್ಲಿ ಕಂಡುಬರುವ ಗ್ರಂಥಿ ಥೈರಾಯ್ಡ್ ಗ್ರಂಥಿ. ಈ ಗ್ರಂಥಿಯಿಂದ ಬಿಡುಗಡೆಯಾಗುವ ಹಾರ್ಮೋನ್ಗಳು ಯಾವಂತಂದ್ರೆ ಮೊದಲನೇದು T3 ಅಂದ್ರೆ ಟ್ರೈ ಅಯೋಡೋಥೈರೋನಿನ್ ಹಾರ್ಮೋನು. ಇದು ನಮ್ಮ ದೇಹದ ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಾಬಾಲಿಸಮ್ ಅಂತ ಹೇಳ್ತೀವಿ. ದೇಹದ ಉಷ್ಣತೆ ಮತ್ತು ಹೃದಯ ಬಡಿತವನ್ನು ನಿಯಂತ್ರಿಸುತ್ತದೆ. ಆಮೇಲೆ ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುವ ಮತ್ತೊಂದು ಹಾರ್ಮೋನು ಕ್ಯಾಲ್ಸಿಟೋನಿನ್. ಇದೇನ್ ಮಾಡುತ್ತೆ, ನಮ್ಮ ರಕ್ತದಲ್ಲಿನ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಅನ್ನು ನಿಯಂತ್ರಿಸುತ್ತದೆ. ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗ್ತಕ್ಕಂಥ ಮತ್ತೊಂದು ಹಾರ್ಮೋನು T4 ಹಾರ್ಮೋನ್ ಅಂತ ಹೇಳ್ತೀವಿ, ಥೈರಾಕ್ಸಿನ್ ಹಾರ್ಮೋನ್. ಇದೇನ್ ಮಾಡುತ್ತೆ, ಜೀರ್ಣಕ್ರಿಯೆ, ಹೃದಯ ಮತ್ತು ಸ್ನಾಯುಗಳ ಕಾರ್ಯ, ಮೆದುಳಿನ ಬೆಳವಣಿಗೆ ಮತ್ತು ಮೂಳೆಗಳ ನಿರ್ವಹಣೆಯಲ್ಲಿ ಇದು ಮುಖ್ಯ ಪಾತ್ರ ನಿರ್ವಹಿಸುತ್ತದೆ. ಥೈರಾಯ್ಡ್ ಗ್ರಂಥಿಯಲ್ಲೇ ಹುದುಗಿರುವ ಪ್ಯಾರಾಥೈರಾಯ್ಡ್ ಗ್ರಂಥಿಗಳು. ಇವು ಏನಂತಂದ್ರೆ ಥೈರಾಯ್ಡ್ ಗ್ರಂಥಿಯ ಹಿಂಭಾಗದಲ್ಲಿ ಸಂಖ್ಯೆಯಲ್ಲಿ 4 ಕಂಡುಬರುತ್ತವೆ. ಇವುಗಳಿಂದ ಸ್ರವಿಸುವ ಹಾರ್ಮೋನು PTH ಅಂದ್ರೆ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಥವಾ ಪ್ಯಾರಾಥಾರ್ಮೋನ್ ಅಂತ ಕೂಡ ಹೇಳ್ತೀವಿ. ಇದೇನ್ ಮಾಡುತ್ತೆ, ನಮ್ಮ ರಕ್ತದಲ್ಲಿನ ಕ್ಯಾಲ್ಸಿಯಂ ಮಟ್ಟವನ್ನು ನಿಯಂತ್ರಿಸುತ್ತದೆ. ಇದು ಫಾಸ್ಫರಸ್ ಮತ್ತು ವಿಟಮಿನ್ ಡಿ ಮಟ್ಟವನ್ನು ಸಹ ನಿಯಂತ್ರಿಸುತ್ತದೆ. ಆಮೇಲೆ ಮೂಳೆಗಳು, ಮೂತ್ರಪಿಂಡಗಳು ಮತ್ತು ಸಣ್ಣ ಕರಳು ಇವುಗಳಲ್ಲಿ ಕ್ಯಾಲ್ಸಿಯಂ ಮಟ್ಟವನ್ನು ಹೆಚ್ಚಿಸುವ ಮೂಲಕ PTHಗೆ ಪ್ರತಿಕ್ರಿಯಿಸುತ್ತದೆ. ಮುಂದಿನ ಗ್ರಂಥಿ ಥೈಮಸ್ ಗ್ರಂಥಿ. ಇದರಿಂದ ಸ್ರವಿಕೆ ಆಗ್ತಕ್ಕಂಥ ಹಾರ್ಮೋನ್ಗಳು ಯಾವಂತಂದ್ರೆ ಥೈಮೋಪೊಯಟಿನ್ ಮತ್ತು ಥೈಮೋಸಿನ್. ಥೈಮೋಪೊಯಟಿನ್ ಹಾರ್ಮೋನ್ ಇದೇನ್ ಮಾಡುತ್ತೆ, ನಮ್ಮ ಚರ್ಮದ ವಯಸ್ಸಾಗುವ ದರವನ್ನ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಥೈಮೋಸಿನ್ ಹಾರ್ಮೋನು ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ನ ಅಂದ್ರೆ ಪ್ರತಿರಕ್ಷಣಾ ವ್ಯವಸ್ಥೆಯ ಮುಖ್ಯ ಭಾಗವಾಗಿರ್ತಕ್ಕಂಥ T ಸೆಲ್ಗಳ ಉತ್ಪಾದನೆಯನ್ನು ಇದು ಉತ್ತೇಜಿಸುತ್ತದೆ. T ಸೆಲ್ಗಳು ಒಂದು ವಿಧವಾದ ಲಿಂಫೋಸೈಟ್. ನಮ್ಮ ರಕ್ತದಲ್ಲಿ 55% ಪ್ಲಾಸ್ಮಾ ಇದ್ರೆ 45% ಬ್ಲಡ್ ಕಾರ್ಪಸೆಲ್ಸ್ಗಳಾದ RBC ಅಂದ್ರೆ ಕೆಂಪು ರಕ್ತ ಕಣ, WBC ಅಂದ್ರೆ ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಗಳು ಅಂದ್ರೆ ಕಿರುತೆಟ್ಟೆಗಳು ಇರುತ್ತವೆ. ಈ WBCಯಲ್ಲಿ ಅಂದ್ರೆ ಬಿಳಿ ರಕ್ತ ಕಣಗಳಲ್ಲಿ ಮೋನೋಸೈಟ್ ಮತ್ತು ಲಿಂಫೋಸೈಟ್ಗಳೆಂಬ ವಿಧಗಳಿವೆ. ಈ ಲಿಂಫೋಸೈಟ್ಗಳು ಆಂಟಿಬಾಡೀಸ್ಗಳನ್ನ ಅಂದ್ರೆ ನಮ್ಮ ದೇಹದ ಸೋಲ್ಜರ್ಸ್ಗಳನ್ನ ತಯಾರಿಸುತ್ತವೆ. ನಮ್ಮ ಇಮ್ಯುನಿಟಿ ಹೆಚ್ಚಿಸುವ ಲಿಂಫೋಸೈಟ್ನ ಭಾಗವೇ ಈ T ಸೆಲ್ಗಳು. ಈ T ಸೆಲ್ಗಳು ಸಮರ್ಪಕವಾಗಿ ತಯಾರಾದ್ರೆ ನಮ್ಮ ಇಮ್ಯುನಿಟಿ ಹೆಚ್ಚುತ್ತದೆ. ಈ ಕೆಲಸ ಏನಂತಂದ್ರೆ ಥೈಮೋಸಿನ್ ಹಾರ್ಮೋನ್ ಮಾಡುತ್ತೆ. ಮುಂದಿನ ಗ್ರಂಥಿಗಳು ಎಡ್ರಿನಲ್ ಗ್ರಂಥಿಗಳು. ಇವೇನಂತಂದ್ರೆ ನಮ್ಮ 2 ಕಿಡ್ನಿಗಳ ಮೇಲೆ ಕಂಡುಬರುತ್ತವೆ. ಎಡ್ರಿನಲ್ ಗ್ರಂಥಿಯಲ್ಲಿ ನಾವು ನೋಡ್ಬೇಕಾದ್ರೆ 2 ಭಾಗ ಕಂಡುಬರುತ್ತೆ. ಒಂದು ಎಡ್ರಿನಲ್ ಕಾರ್ಟೆಕ್ಸ್, ಮತ್ತೊಂದು ಎಡ್ರಿನಲ್ ಮೆಡುಲಾ. ಈ ಎಡ್ರಿನಲ್ ಗ್ರಂಥಿಗಳಿಂದ ಸ್ರವಿಕೆ ಆಗ್ತಕ್ಕಂಥ ಹಾರ್ಮೋನ್ಗಳು ಯಾವಂತಂದ್ರೆ ಎಡ್ರಿನಲ್ ಕಾರ್ಟೆಕ್ಸ್ ನಿಂದ ಸ್ರವಿಕೆ ಆಗ್ತಕ್ಕಂಥ ಹಾರ್ಮೋನ್ಗಳು ಅಲ್ಡೋಸ್ಟಿರಾನ್, ಕಾರ್ಟಿಸಾಲ್ ಮತ್ತು ಆಂಡ್ರೋಜನ್ಸ್ ಮತ್ತು ಎಸ್ಟ್ರೋಜನ್ಸ್. ಆಮೇಲೆ ಎಡ್ರಿನಲ್ ಮೆಡುಲಾದಿಂದ ಸ್ರವಿಕೆ ಆಗ್ತಕ್ಕಂಥ ಹಾರ್ಮೋನ್ ಯಾವುದು ಅಂತಂದ್ರೆ ಎಡ್ರಿನಾಲಿನ್. ಈ ಅಲ್ಡೋಸ್ಟಿರಾನ್ ಹಾರ್ಮೋನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಮೂತ್ರಪಿಂಡವು ಉಪ್ಪಿನ ಪ್ರಮಾಣವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತೆ. ಆಮೇಲೆ ಕಾರ್ಟಿಸೋಲ್ ಹಾರ್ಮೋನು ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ಗಳು ನಿರ್ವಹಣೆಯಲ್ಲಿ ಇದು ಸಹಾಯ ಮಾಡುತ್ತೆ. ಆಮೇಲೆ ಆಂಡ್ರೋಜನ್ ಮತ್ತು ಎಸ್ಟ್ರೋಜನ್ಗಳು, ಹೌದು ಇವು ಸೆಕ್ಸ್ ಹಾರ್ಮೋನ್ ಇದ್ರೂ ಕೂಡ ಏನಂತಂದ್ರೆ ಇವು ಅಡ್ರಿನಲ್ ಗ್ರಂಥಿಯ ಕಾರ್ಟೆಕ್ಸ್ ನಿಂದ ಕೂಡ ಇವು ಬಿಡುಗಡೆ ಆಗುತ್ತವೆ. ಅಡ್ರಿನಾಲಿನ್ ಹಾರ್ಮೋನು ಅಂದ್ರೆ ಎಮರ್ಜೆನ್ಸಿ ಹಾರ್ಮೋನು ಅಥವಾ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕೂಡ ಹೇಳ್ತೀವಿ. ಯಾಕೆಂದ್ರೆ ಇದು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಬಿಡುಗಡೆ ಆಗೋದ್ರಿಂದ ಹೃದಯದ ಬಡಿತದ ವೇಗವು ಹೆಚ್ಚಾಗಿ ನಮ್ಮ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆ ಆಗುತ್ತದೆ. ದೇಹವನ್ನು ಪರಿಸ್ಥಿತಿ ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತದೆ. ಹೃದಯಾಘಾತ ತಡೆಯುವಲ್ಲಿ ಸಹಾಯ ಮಾಡುತ್ತದೆ. ಮತ್ತೊಂದು ಗ್ರಂಥಿ ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿ. ಇದು ಒಂದು ಮಿಶ್ರ ಗ್ರಂಥಿ ಅಂದ್ರೆ ಎಕ್ಸೋಕ್ರೈನ್ ಮತ್ತು ಎಂಡೋಕ್ರೈನ್ 2 ಗ್ರಂಥಿಗಳು ಈ ಒಂದು ಗ್ರಂಥಿಯಲ್ಲೇ ನಮಗೆ ಕಂಡುಬರುತ್ತವೆ. ಎಂಡೋಕ್ರೈನ್ ಗ್ರಂಥಿಗಳು ಈ ಒಂದು ಮೇದೋಜೀರಕ ಗ್ರಂಥಿಯಲ್ಲೇ ಇರೋದ್ರಿಂದ ಎನ್ಸೈಮ್ಗಳು ಅಂದ್ರೆ ಕಿಣ್ವಗಳು ಮತ್ತು ಹಾರ್ಮೋನ್ಗಳು ಎರಡೂ ಈ ಒಂದು ಗ್ರಂಥಿಯಿಂದ ಸ್ರವಿಕೆ ಆಗುತ್ತವೆ. ಮೇದೋಜೀರಕ ಗ್ರಂಥಿಯ ಎಂಡೋಕ್ರೈನ್ ಭಾಗ ಅಂದ್ರೆ ನಿರ್ನಾಳ ಗ್ರಂಥಿಯ ಕೋಶಗಳು ತುಂಬಾ ಚಿಕ್ಕ ಚಿಕ್ಕ ಗುಂಪುಗಳಾಗಿ ಕಂಡುಬರುತ್ತವೆ. ಇವುಗಳನ್ನು ಲ್ಯಾಂಗರ್ಹ್ಯಾನ್ಸ್ನ ಕಿರುದ್ವೀಪಗಳು ಅಂತ ಹೇಳ್ತೀವಿ. ಈ ಕಿರುದ್ವೀಪಗಳಲ್ಲಿ 2 ರೀತಿಯ ಕೋಶಗಳಿವೆ. ಒಂದು ಆಲ್ಫಾ ಕೋಶಗಳು ಮತ್ತು
ಬೀಟಾ ಕೋಶಗಳು. ಆಲ್ಫಾ ಕೋಶಗಳು ಗ್ಲುಕಾಗಾನ್ ಎಂಬ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತವೆ. ಈ ಗ್ಲುಕಾಗಾನ್ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟದ ಏರಿಕೆಗೆ ಕಾರಣವಾಗಿದೆ. ಅಂದ್ರೆ ಗ್ಲೈಕೋಜನ್ ಅನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತದೆ. ಆಮೇಲೆ ಬೀಟಾ ಕೋಶಗಳು ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಇದು ಊಟದ ನಂತರ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ಕಡಿಮೆಯಾಗಲು ಕಾರಣವಾಗುತ್ತದೆ. ಅಂದ್ರೆ ಗ್ಲೂಕೋಸ್ ಅನ್ನು ಗ್ಲೈಕೋಜನ್ ಅನ್ನಾಗಿ ಪರಿವರ್ತಿಸುತ್ತದೆ. ಒಂದು ವೇಳೆ ಇನ್ಸುಲಿನ್ ಸರಿಯಾದ ಪ್ರಮಾಣದಲ್ಲಿ ಸ್ರವಿಕೆ ಆಗದೇ ಇದ್ರೆ ರಕ್ತದಿಂದ ಕೋಶಗಳಿಗೆ ಗ್ಲುಕೋಸ್ ಹೀರುವಿಕೆಯನ್ನು ಸರಿಯಾಗಿ ಆಗೋದಿಲ್ಲ. ಈ ಸ್ಥಿತಿಯನ್ನೇ ನಾವು ಮಧುಮೇಹ ಅಥವಾ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅದಕ್ಕೆ ಮಧುಮೇಹಿಗಳಿಗೆ ಇನ್ಸುಲಿನ್ ಇಂಜೆಕ್ಷನ್ ಕೊಡೋದು. ಮತ್ತೊಂದು ಮುಖ್ಯವಾಗಿರುವ ಗ್ರಂಥಿಗಳು ಜನನ ಗ್ರಂಥಿಗಳು, ಓವರೀಸ್ ಮತ್ತು ಟೆಸ್ಟಿಸ್ ಅಂತ ಹೇಳ್ತೀವಿ. ಇವೇನಂತಂದ್ರೆ ಸೆಕ್ಸ್ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತವೆ. ಮೊದಲು ಕೂಡ ನಾವು ಚರ್ಚೆ ಮಾಡಿದ್ವಿ. ಏನಂದ್ರೆ ಅಡ್ರಿನಲ್ ಗ್ರಂಥಿ ಕೂಡ ಏನಂತಂದ್ರೆ ಈಸ್ಟ್ರೋಜನ್ ಮತ್ತು ಆಂಡ್ರೋಜನ್ಗಳನ್ನು ಸ್ರವಿಕೆ ಮಾಡುತ್ತವೆ ಅಂತ ಚರ್ಚೆ ಮಾಡಿದ್ವಿ. ಇಲ್ಲಿ ಏನು ಅಂತಂದ್ರೆ ಓವರೀಸ್ ಇವು ಹೆಣ್ಣು ಮಕ್ಕಳಲ್ಲಿ ಕಂಡುಬರುತ್ತವೆ. ಇವು ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್ ಹಾರ್ಮೋನ್ಗಳನ್ನು ಸ್ರವಿಸುತ್ತವೆ. ಈ ಎರಡೂ ಹಾರ್ಮೋನ್ಗಳು ಮಹಿಳೆಯ ಋತುಚಕ್ರವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಗರ್ಭಾವಸ್ಥೆಯಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತವೆ. ಆಮೇಲೆ ಟೆಸ್ಟಿಸ್ ಇದೇನಂತಂದ್ರೆ ಪುರುಷರಲ್ಲಿ ಕಂಡುಬರುತ್ತದೆ. ಇಲ್ಲಿ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನು ಸ್ರವಿಕೆ ಆಗುತ್ತದೆ. ಈ ಹಾರ್ಮೋನು ಮೂಳೆಯ ದ್ರವ್ಯರಾಶಿ ಅಂದ್ರೆ ಬೋನ್ ಮಾಸ್ ಅಂತ ಹೇಳ್ತೀವಿ, ಕೊಬ್ಬಿನ ವಿತರಣೆ, ಸ್ನಾಯುವಿನ ದ್ರವ್ಯರಾಶಿ ಮಸಲ್ ಮಾಸ್ ಅಂತ ಹೇಳ್ತೀವಿ, ಆಮೇಲೆ ಶಕ್ತಿ ಉತ್ಪಾದನೆ, ಕೆಂಪು ರಕ್ತ ಕಣಗಳ ಉತ್ಪಾದನೆ ಮತ್ತು ವೀರ್ಯದ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ. ಈ ಹಾರ್ಮೋನ್ಗಳು ಮನುಷ್ಯರಲ್ಲಿ ಮಾತ್ರವಲ್ಲ, ಪ್ರಾಣಿಗಳಲ್ಲಿ ಕೂಡ ಕಂಡುಬರುತ್ತವೆ ಮತ್ತು ಅದೇ ರೀತಿ ಕಾರ್ಯನಿರ್ವಹಿಸುತ್ತವೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಜ್ಞಾನ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.